ನಮಸ್ತೆ ಸ್ಟೂಡೆಂಟ್ಸ್. ಸೊ ಸೇಮ್ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ನಿಮ್ಗೆ ಅಗ್ರಿಕಲ್ಚರಲ್ ನಾನ್ ಅಗ್ರಿಕಲ್ಚರಲ್ ಇನ್ಕಮ್ ಅಂತ ಕ್ವೆಶನ್ ಅಲ್ಲಿ ಕೇಳ್ತಾರೆ, ಸೆಕ್ಷನ್ ಬಿ ಅಲ್ಲಿ ಕೇಳ್ತಾರೆ. ಸೊ ಫಸ್ಟ್ ನಾವು ಅಗ್ರಿಕಲ್ಚರಲ್ ನಾನ್ ಅಗ್ರಿಕಲ್ಚರಲ್ ಅಂತ ಮಾಡ್ಕೊಳಕ್ಕಿಂತ ಮುಂಚೆ ನಮ್ಗೆ ಮೇನ್ ಕೆಲವೊಂದು ಐ ಮೀನ್ ಕ್ರೈಟೀರಿಯಾಸ್ ತಿಳ್ಕೊಬೇಕು. ಲ್ಯಾಂಡ್ ಇಂಡಿಯಾದಲ್ಲೇ ಇರಬೇಕು, ಆ ಲ್ಯಾಂಡ್ ಅಗ್ರಿಕಲ್ಚರ್ ಪರ್ಪಸ್ಗೆ ಯುಟಿಲೈಸ್ ಆಗಿರ್ಬೇಕು. ಅಷ್ಟಿದ್ರೆ ಮಾತ್ರ ನಾವು ಅದನ್ನ ಅಗ್ರಿಕಲ್ಚರಲ್ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ನೋಡೋಣ ಏನು ಅಂತ ಅಂದ್ಬಿಟ್ಟು. ಸೊ ಫಸ್ಟ್ ಒನ್, ಸೊ ಇಲ್ಲಿ ಸ್ಟೇಟ್ ವೆದರ್ ದ ಫಾಲೋಯಿಂಗ್ ಆರ್ ಅಗ್ರಿಕಲ್ಚರಲ್ ಆರ್ ನಾನ್ ಅಗ್ರಿಕಲ್ಚರಲ್ ಅಂತ ಕೊಟ್ಟಿದ್ದಾರೆ. ಸೊ ಈಗ ಫಸ್ಟ್ ಒನ್, ಇನ್ಕಮ್ ಫ್ರಮ್ ಇಂಟರೆಸ್ಟ್ ಆನ್ ಅರಿಯರ್ಸ್ ಆಫ್ ರೆಂಟ್ ಪೇಬಲ್ ಇನ್ ರೆಸ್ಪೆಕ್ಟ್ ಆಫ್ ಲ್ಯಾಂಡ್ ಯೂಸ್ಡ್ ಫಾರ್ ಅಗ್ರಿಕಲ್ಚರ್ ಪರ್ಪಸ್ ಅಂತ ಕೇಳಿದ್ದಾರೆ. ಫಸ್ಟ್ ನಾವು ಫಸ್ಟ್ ಕ್ವೆಶನ್ ಓದೋಣ. ಸೊ ಫಸ್ಟ್ ಕ್ವೆಶನ್ ಇಲ್ಲಿ ನೋಡಿ, ಒಂದ್ ನಿಮಿಷ ಇಲ್ಲಿ ನೋಡಿ. ಕ್ವೆಶನ್ ಈ ರೀತಿ ಇದೆ. ನಿಮ್ಮ ಹತ್ರನೂ ಒಂದು ಕ್ವೆಶನ್ ಕಾಪಿ ಇಟ್ಕೊಂಡಿತ್ತು ಅಂತಂದ್ರೆ ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು. ಇಲ್ಲೇ ಮಾಡೋಣ. ಸ್ಟೇಟ್ ವೆದರ್ ದ ಫಾಲೋಯಿಂಗ್ ಆರ್ ಅಗ್ರಿಕಲ್ಚರಲ್ ಆರ್ ನಾನ್ ಅಗ್ರಿಕಲ್ಚರಲ್ ಇನ್ಕಮ್ ಅಂತ ಅಂದ್ಬಿಟ್ಟು. ಸೊ ಪರ್ಟಿಕ್ಯುಲರ್ಸ್ ಮತ್ತೆ ನೇಚರ್ ಅಂತ ಹಾಕೋತೀರಾ. ಫಸ್ಟ್ ಪಾಯಿಂಟ್, ಇನ್ಕಮ್ ಫ್ರಮ್ ಇಂಟ್ರೆಸ್ಟ್ ಆನ್ ಅರಿಯರ್ಸ್ ಆಫ್ ರೆಂಟ್ ಪೇಬಲ್ ಇನ್ ರೆಸ್ಪೆಕ್ಟ್ ಆಫ್ ಲ್ಯಾಂಡ್ ಯೂಸ್ ಫಾರ್ ಅಗ್ರಿಕಲ್ಚರ್ ಪರ್ಪಸ್. ಅಂದ್ರೆ ಇಲ್ಲಿ ನಮ್ಗೆ ಯಾವುದೇ ರೀತಿ ಅಗ್ರಿಕಲ್ಚರ್ ಅಂದ್ರೆ ಆ ಪ್ರಾಡಕ್ಟ್ಸ್ ನಾವು ಮಾಡ್ತಿರೋ ಅಂತದಲ್ಲ. ಸೊ ರೆಂಟ್ ಕೊಟ್ಟಿರೋ ಅಂತದ್ದು ಅಂತಂದ್ರೆ ಇದನ್ನ ನಾವು ನಾನ್ ಅಗ್ರಿಕಲ್ಚರಲ್ ಆಗಿ ಟ್ರೀಟ್ ಮಾಡ್ಬೇಕಾಗುತ್ತೆ. ಏನಾಗಿ ಟ್ರೀಟ್ ಮಾಡ್ಬೇಕಾಗುತ್ತೆ? ನಾನ್ ಅಗ್ರಿಕಲ್ಚರಲ್ ಇನ್ಕಮ್ ಆಗಿ ಟ್ರೀಟ್ ಮಾಡ್ಬೇಕಾಗುತ್ತೆ. ಸರಿನಾ? ಸೊ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಲ್ಯಾಂಡ್ ಸಿಚುಯೇಟೆಡ್ ಇನ್ ಆಸ್ಟ್ರೇಲಿಯಾ, ಇದು ಇಂಡಿಯಾದಲ್ಲ, ಇದು ಆಸ್ಟ್ರೇಲಿಯಾದಲ್ಲಿ ಅಂತ ಕೊಟ್ಟಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ನಾನು ಏನಂತ ಹೇಳಿದೆ? ಲ್ಯಾಂಡ್ ಇಂಡಿಯಾದಲ್ಲೇ ಇದಾಗಿರ್ಬೇಕು ಅಂತ ಹೇಳಿದೆ, ಸಿಚುಯೇಟ್ ಆಗಿರ್ಬೇಕು. ಇದು ನಾನ್ ಅಗ್ರಿಕಲ್ಚರ್ ಇನ್ಕಮ್. ನೆಕ್ಸ್ಟ್ ಒನ್, ಇನ್ಕಮ್ ಫ್ರಮ್ ಸೇಲ್ ಆಫ್ ಫಾರೆಸ್ಟ್ ಟ್ರೀಸ್ ಫಾರ್ ಸ್ಪಾಂಟೇನಿಯಸ್ ಗ್ರೋತ್. ಸ್ಪಾಂಟೇನಿಯಸ್ ಗ್ರೋತ್ ಅಂದ್ರೆ ತಾನಾಗ್ ತಾನೇ ಬೆಳ್ಕೊಂಬಿಟ್ಟಿರುತ್ತೆ, ಅದು ಅಗ್ರಿಕಲ್ಚರಲ್ ಆಗಲ್ಲ, ಅದು ನಾನ್ ಅಗ್ರಿಕಲ್ಚರಲ್ ಆಗಿರುತ್ತೆ. ಅದು ಕನ್ಫ್ಯೂಷನ್ ಆಗ್ಬೇಡಿ. ನಾನ್ ಅಗ್ರಿಕಲ್ಚರಲ್ ಇನ್ಕಮ್, ಸ್ಪಾಂಟೇನಿಯಸ್ ಗ್ರೋತ್ ಅಂದ್ರೆ ತಾನಾಗ್ ತಾನೇ ಬೆಳ್ಕೊಂಡಿರುತ್ತೆ. ಸೊ ಅದು ನಮ್ದು ಯಾವುದೇ ರೀತಿ ಎಫರ್ಟ್ಸ್ ಇರಲ್ಲ, ಅದರಲ್ಲಿ ಹಾರ್ವೆಸ್ಟ್ ಮಾಡಿರಲ್ಲ. ಸೊ ಅದಕ್ಕೋಸ್ಕರ ಅದನ್ನ ನಾನ್ ಅಗ್ರಿಕಲ್ಚರಲ್. ಇನ್ಕಮ್ ಫ್ರಮ್ ಲೀಸ್ ಆಫ್ ಲ್ಯಾಂಡ್ ಫಾರ್ ಗ್ರೇಸಿಂಗ್ ಆಫ್ ಕ್ಯಾಟಲ್ ರಿಕ್ವೈರ್ಡ್ ಫಾರ್ ಅಗ್ರಿಕಲ್ಚರಲ್ ಪರ್ಪಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಸೊ ನಾವು ಲೀಸ್ ಆರ್ ಲ್ಯಾಂಡ್ ಫಾರ್ ಗ್ರೇಸಿಂಗ್ ಕ್ಯಾಟಲ್ ರಿಕ್ವೈರ್ಡ್ ಫಾರ್ ಅಗ್ರಿಕಲ್ಚರ್ ಪರ್ಸ್ಯೂಟ್ಸ್ ಅಂತಾನೆ ಅಗ್ರಿಕಲ್ಚರ್ ಪರ್ಪಸ್ ಅಂತ. ಅಗ್ರಿಕಲ್ಚರ್ ಪರ್ಪಸ್ಗೋಸ್ಕರನೇ ಲೀಸ್ ಮಾಡ್ಕೊಂಡಿದೀವಿ, ಅದರಲ್ಲಿ ಗ್ರೇಸಿಂಗ್ ಆಫ್ ಕ್ಯಾಟಲ್ ಮಾಡ್ತಾ ಇದೀವಿ. ಅಗ್ರಿಕಲ್ಚರ್ ಪರ್ಪಸ್ ಅಂತ ಕೊಡದೆಲೆ ಇದ್ದಿದ್ರೆ ನೀವು ಇದನ್ನ ನಾನ್ ಅಗ್ರಿಕಲ್ಚರಲ್ ಆಗಿ ಟ್ರೀಟ್ ಮಾಡ್ತಾ ಇದ್ರಿ. ಇದು ಇವಾಗ ಅಗ್ರಿಕಲ್ಚರಲ್ ಆಗಿ ಟ್ರೀಟ್ ಮಾಡ್ಬೇಕು. ಯಾಕೆ ಅಂತ ಅಂದ್ರೆ, ಸೊ ಇನ್ನೊಂದ್ಸಲಿ ಹೇಳ್ತೀನಿ ನೋಡಿ. ಅಗ್ರಿಕಲ್ಚರಲ್ ಇನ್ಕಮ್ ಏನಕ್ಕೆ ಅಗ್ರಿಕಲ್ಚರಲ್ ಇನ್ಕಮ್ ಅಂತಂದ್ರೆ, ಸೊ ಆ ತಗೊಂಡಿರುವಂತ ಲ್ಯಾಂಡ್ ಅಗ್ರಿಕಲ್ಚರ್ ಪರ್ಪಸ್ಗೆ ಯುಟಿಲೈಸ್ ಆಗಿರ್ಬೇಕು. ಸೊ ಈ ಒಂದ್ ಸೆಂಟೆನ್ಸ್ ಇಲ್ದಲೆ, ಇದು ಒಂದ್ ಪಾಯಿಂಟ್ ಇಲ್ದಲೆ ಇದ್ದಿದ್ರೆ ನೀವು ಇದನ್ನ ನಾನ್ ಅಗ್ರಿಕಲ್ಚರಲ್ ಆಗಿ ಟ್ರೀಟ್ ಮಾಡ್ತೀರಾ. ನೆಕ್ಸ್ಟ್ ಒನ್, ಇನ್ಕಮ್ ಫ್ರಮ್ ಇಂಟ್ರೆಸ್ಟ್ ಆನ್ ಸಿಂಪಲ್ ಮಾರ್ಟ್ಗೇಜ್ ಆಫ್ ಲ್ಯಾಂಡ್ ಯೂಸ್ಡ್ ಫಾರ್ ಅಗ್ರಿಕಲ್ಚರ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಅಗ್ರಿಕಲ್ಚರ್ಗೆ ಯೂಸ್ ಮಾಡಿರೋದು, ಆದ್ರೆ ಮಾರ್ಟ್ಗೇಜ್ ಆಗಿ ತಗೊಂಡಿರಲ್ಲ, ಅಲ್ಲಿ ಯಾವುದೇ ರೀತಿ ಹಾರ್ವೆಸ್ಟಿಂಗ್ ಇಲ್ಲ. ಸೊ ಇವಾಗ ಇದನ್ನ ನಾನ್ ಅಗ್ರಿಕಲ್ಚರಲ್ ಇನ್ಕಮ್. ಸೊ ಇದಾದ್ಮೇಲೆ ರೆಂಟ್ ರಿಸೀವ್ ಫ್ರಮ್ ಹೌಸ್ ಪ್ರಾಪರ್ಟಿ ಸಿಚುಯೇಟೆಡ್ ಇನ್ ಎ ವಿಲೇಜ್ ಅಲ್ಲಿ ಸಿಚುಯೇಟ್ ಆಗಿದೆ. ವಿಲೇಜ್ ಅಲ್ಲಿ ಸಿಚುಯೇಟ್ ಆಗಲ್ಲಿ ಏನು ಮಾಡ್ತಾ ಇಲ್ಲ. ಸೊ ಇಟ್ ಈಸ್ ನಾನ್ ಅಗ್ರಿಕಲ್ಚರಲ್ ಇನ್ಕಮ್. ನೆಕ್ಸ್ಟ್, ರೆಮ್ಯುನರೇಷನ್ ರಿಸೀವ್ಡ್ ಆಸ್ ಎ ಮ್ಯಾನೇಜರ್ ಆಫ್ ಅನ್ ಅಂದ್ರೆ ರೆಮ್ಯುನರೇಷನ್ ರಿಸೀವ್ ಮಾಡಿದೆ, ಅದ್ರಲ್ಲಿ ಏನು ಪ್ರೋಸೆಸ್ ಹಾರ್ವೆಸ್ಟ್ ಮಾಡ್ತಾ ಇಲ್ಲ. ಸೊ ಅದರಿಂದ ನಾನ್ ಅಗ್ರಿಕಲ್ಚರಲ್ ಇನ್ಕಮ್. ಸೊ ಇದಾದ್ಮೇಲೆ ನೆಕ್ಸ್ಟ್, ಇನ್ಕಮ್ ಫ್ರಮ್ ಪೌಲ್ಟ್ರಿ ಫಾರ್ಮಿಂಗ್ ಅಂತಂದ್ರೆ ಕೋಳಿ ಫಾರ್ಮ್ ಮಾಡಿರೋ ಅಂತದ್ದು, ಅಲ್ಲಿ ಅಗ್ರಿಕಲ್ಚರಲ್ ರಿಲೇಟೆಡ್ ಏನು ಮಾಡ್ತಾ ಇಲ್ಲ. ಸೊ ಇದು ಕೂಡ ನಾನ್ ಅಗ್ರಿಕಲ್ಚರಲ್ ಇನ್ಕಮ್ ಅಂತ ಕರಿತೀವಿ. ಸೊ ಇಷ್ಟೇ ಸ್ಟೂಡೆಂಟ್ಸ್, ಇದು ಒಂದೇ ಒಂದು ಅಗ್ರಿಕಲ್ಚರಲ್, ಅದು ಇದು ಒಂದೇ ಸೆಂಟೆನ್ಸ್ ಇಂದ. ಇನ್ಕಮ್ ಫ್ರಮ್ ಲೀಸ್ ಆಫ್ ಲ್ಯಾಂಡ್ ಫಾರ್ ಗ್ರೇಸಿಂಗ್ ಆಫ್ ಕ್ಯಾಟಲ್ ಅಂತಂದ್ರೆ ಹಸುಗಳನ್ನ ಗ್ರೇಸ್ ಮಾಡ್ತಾ ಇದ್ದಾರೆ, ಸೊ ಅಲ್ಲಿ ಇದ್ ಮಾಡ್ತಾ ಇದಾರೆ, ಅದನ್ನ ರಿಕ್ವೈರ್ಡ್ ಫಾರ್ ಅಗ್ರಿಕಲ್ಚರಲ್ ಪರ್ಪಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಅಲ್ಲಿ ಲ್ಯಾಂಡ್ ನ ತಗೊಂಡಿರೋ ಅಂತದ್ದು ಗ್ರೇಸಿಂಗ್ ಆಫ್ ಕ್ಯಾಟಲ್ ಮಾಡ್ತಾ ಇರೋದು ಏನಕ್ಕೆ ಅಗ್ರಿಕಲ್ಚರ್ ಪರ್ಪಸ್ ಅಂತ ಕೊಟ್ಟಿರೋದ್ರಿಂದ ಮಾತ್ರ ಇದು ಅಗ್ರಿಕಲ್ಚರ್ ಇನ್ಕಮ್. ಇನ್ ಎಲ್ಲಾದು ಕೂಡ ನಿಮ್ಗೆ ಡೈರೆಕ್ಟ್ ಆಗಿ ಇದೆ, ಇಟ್ ಈಸ್ ನಾನ್ ಅಗ್ರಿಕಲ್ಚರಲ್ ಇನ್ಕಮ್. ಸೆಕ್ಷನ್ ಬಿ ಅಲ್ಲಿ ಕೇಳ್ತಾರೆ ಸ್ಟೂಡೆಂಟ್, ಸ್ವಲ್ಪ ಕೇರ್ಫುಲ್ ಆಗಿ ಇದನ್ನ ನೋಡ್ಕೊಳ್ಳಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್, ನಿಮ್ಗೆ ಇದು ಅರ್ಥ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು.